ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಬುದ್ಧನ ಅವಶೇಷಗಳು ಭಾರತದ ಪೂಜನೀಯ ಪರಂಪರೆ ಭಾಗ. ಮೋದಿ, ಗೌತಮ ಬುದ್ಧಗೆ ಸಂಬಂಧಿಸಿದ ಪವಿತ್ರ ರತ್ನಗಳ ಪ್ರದರ್ಶನಕ್ಕೆ ಚಾಲನೆ. ರಾಜಧಾನಿಯಲ್ಲಿ ಇಂದು ಪ್ರಸಿದ್ಧ ಚಿತ್ರಸಂತೆ. 22 ರಾಜ್ಯಗಳ 1500ಕ್ಕೂ ಹೆಚ್ಚು ಕಲಾವಿದರ ಕೈಚಳಕ ಅನಾವರಣ. ಮಾರ್ಚ್ನಲ್ಲಿ ವೃಕ್ಷೋದ್ಯಾನ ದರ್ಶನ. ಬೈಯಪ್ಪನಹಳ್ಳಿಯಲ್ಲಿ ನಿರ್ಮಾಣ. 37.75 ಕೋಟಿ ರೂಪಾಯಿ ವೆಚ್ಚ. ಸಚಿವ ಎಂಬಿ ಪಾಟೀಲ್. ಮಾನವ ಪ್ರಾಣಿ ಸಂಘರ್ಷ ತಡೆಗೆ ಇನ್ನು ಬೆಂಗಳೂರಿನಿಂದ ಕಣ್ಗಾವಲು. ಅರಣ್ಯ ಭವನದಲ್ಲಿ ನೂತನ ಕಮಾಂಡ್ ಮತ್ತು ಕಂಟ್ರೋಲ್ ಕೇಂದ್ರಕ್ಕೆ ಸಚಿವ ಖಂಡ್ರೆ ಚಾಲನೆ. ವಿಜಯ್ ಹಜಾರೆ ಟೂರ್ನಿ. ಪಡಿಕ್ಕಲ್ ಅಬ್ಬರಕ್ಕೆ ನಲುಗಿದ ತ್ರಿಪುರ, ಕರ್ನಾಟಕಕ್ಕೆ 5ನೇ ಗೆಲುವು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ನೀರಿನ ಬಡ್ಡಿ ದಂಡ ಮನ್ನಾ ಇದೇ 16ರಿಂದ ಜಾರಿ. ಮನೆ ಕಚೇರಿಗಳಿಗೆ ಬರಲಿದೆ ಜಲಮಂಡಳಿ ನೋಟಿಸ್. 550 ಕೋಟಿ ರೂಪಾಯಿ ಸಂಗ್ರಹದ ಗುರಿ. 3D ಮುದ್ರಿತ ಹವಾಮಾನ ಕೇಂದ್ರ. ಹವಾಮಾನ ವೀಕ್ಷಣೆ ಮುನ್ಸೂಚನೆ ವ್ಯವಸ್ಥೆ ನವೀಕರಿಸುವ ಗುರಿ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ನಾಳೆಯಿಂದ. ಮಾವು ಉತ್ತಮ ಇಳುವರಿ ನಿರೀಕ್ಷೆ. ಮರದ ತುಂಬ ಭರಪೂರ ಹೂವು. ಈ ಬಾರಿಯೂ ಏರು ಹಂಗಾಮಿನ ಮುನ್ಸೂಚನೆ. ನಾಳೆಯಿಂದ ಬೆಂಗಳೂರು ಓಪನ್ ಟೆನ್ನಿಸ್ ಪ್ರಧಾನ ಸುತ್ತಿನಲ್ಲಿ 6 ಭಾರತೀಯರು. ಸಿಂಗಲ್ಸ್ ಡಬಲ್ಸ್ ವಿಭಾಗದ ಡ್ರಾ ಪ್ರಕಟ.